ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡೋರು ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ, ಅಥವಾ ಎಷ್ಟು ಕರೆದ್ರೂ ನಿಮ್ಮ ಹೆಂಡತಿ ಬರ್ತಾ ಇಲ್ಲ, ಗುರುಗಳೇ ತವ್ರ ಮನೆಯಲ್ಲಿ ಇದ್ದಾರೆ, ಒಟ್ಟು ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಅಂತ ಏನಾದರೂ ಸಮಸ್ಯೆಗಳು ಇದ್ದರೆ, ವೀಕ್ಷಕರೇ, ನೀವು ಪ್ರೀತಿಸಿದ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ನೋಡಿ ಎಷ್ಟು ವರ್ಷಗಳಿಂದ ಜೊತೆಯಲ್ಲಿದ್ದು ಕೆಲವು ತಿಂಗಳಿಂದ ನಿಮ್ಮಿಂದ ದೂರ ಆಗಿ ಏನೋ ಒಂದು ಮನಸ್ತಾಪಗಳು ಬಂದು ದೂರ ಆಗಿದ್ರೆ, ಅವರು ಮತ್ತೆ ಬರಬೇಕು, ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿ ಇರಬೇಕು, ನಾವು ಹೇಳಿದಂಗೆ ಕೇಳಬೇಕು ಅಂದರೆ ವೀಕ್ಷಕರೇ, ಅದಕ್ಕೆ ವಶೀಕರಣ ಮದ್ದು. ಈ ಒಂದು ವಶೀಕರಣದ ಒಂದು ಮದ್ದಿನಿಂದ, ಈ ಒಂದು ತಂತ್ರದಿಂದ ವೀಕ್ಷಕರೇ, ನೀವು ಯಾರನ್ನಾದರೂ ಬೇಕಾದರೂ ವಶೀಕರಣವನ್ನು ಮಾಡ್ಕೋಬೋದು. ಆದರೆ ಇದನ್ನು ಮಾಡುವಾಗ ಬಹಳ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡಬೇಕು. ಅವ್ರನ್ನ ಸಂಪೂರ್ಣವಾಗಿ ಯಾರನ್ನ ವಶೀಕರಣ ಮಾಡ್ತೀರಿ ಅವ್ರನ್ನ ಮನಸ್ಸಿನಲ್ಲಿ ಸಂಪೂರ್ಣ ನೆನೆಸ್ಕೊಂಡು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಬುಧವಾರ ಮಾಡಬೇಕು. ಬುಧವಾರ ರಾತ್ರಿ ಒಂದು 9 ಗಂಟೆ ಸಮಯ ಮೇಲೆ ಮಾಡಬೇಕಾಗ್ತದೆ. ಇದಕ್ಕೆ ಬೇಕಾಗಿರೋದು ವೀಕ್ಷಕರೇ, 2 ಅರಳಿ ಮರದ ಎಲೆ ಮತ್ತು 2 ಲವಂಗ. ಅರಳಿ ಮರದ ಎಲೆ ಮತ್ತು ಲವಂಗದಿಂದ ವೀಕ್ಷಕರೇ, ನೀವು ಅವ್ರನ್ನ ಸುಲಭವಾಗಿ ಆಕರ್ಷಣೆ ಮಾಡಿ ಸುಲಭ ರೀತಿಯಲ್ಲಿ ವಶೀಕರಣವನ್ನು ಮಾಡ್ಕೋಬೋದು. ಮೊದಲು 1 ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆ ಮತ್ತು ಅವರ ಹೆಸರನ್ನು ಬರೀಬೇಕು. ವೀಕ್ಷಕರು, ಬರೆಯುವಾಗ ನಾನು ಹೇಳಿದ್ದೇನೆ, ಅವ್ರನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೆನೆಸ್ಕೊಂಡು ಬರೀಬೇಕಾಗತ್ತೆ. ಇನ್ನೊಂದು ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆ ಮತ್ತು ನಿಮ್ಮ ಹೆಸರನ್ನು ಬರೀಬೇಕು. 2 ಲವಂಗವನ್ನು ಒಂದೊಂದು ಎಲೆ ಮೇಲೆ ಇಟ್ಟು ಸ್ವಲ್ಪ ಕುಂಕುಮವನ್ನು ತಗೋಬೇಕು. ಕುಂಕುಮವನ್ನು 2 ಎಲೆ ಮೇಲೆ ನಾನು ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಹೇಳ್ತಾ ಅದರ ಮೇಲೆ ಹಾಕಬೇಕಾಗತ್ತೆ. ಆ ಮಂತ್ರ ಏನಂದರೆ ವೀಕ್ಷಕರೇ, ಓಂ ಕಾಮರೂಪಿಣಿ ಕಾಮಸಮ್ಮೋಹಿನಿ ವಶಂ ವಶಂ ಸ್ವಹ. ಓಂ ಕಾಮರೂಪಿಣಿ ಕಾಮಸಮ್ಮೋಹಿನಿ ವಶಂ ವಶಂ ಸ್ವ. ಈ ಮಂತ್ರವನ್ನು 11 ಬಾರಿ 2 ಎಲೆ ಮೇಲೆ 2 ಲವಂಗದ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ವೀಕ್ಷಕರೇ, 2 ಲವಂಗ ಮತ್ತು ಅರಳಿ ಮರದ ಎಲೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದಿಂಬಿನ ಕೆಳಗಡೆ 1 ರಾತ್ರಿ ಇಟ್ಕೋಬೇಕು. ಅದಾದ ನಂತರ ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹರಿಯುವಂಥ ನದಿಗೆ ಬಿಡುವ ಮುನ್ನ ವೀಕ್ಷಕರೇ, ಅವು ಯಾರನ್ನ ವಶೀಕರಣ ಮಾಡ್ತೀರ ಹೇಳಿದ್ನಲ್ಲ, ಅವ್ರನ್ನ ಸಂಪೂರ್ಣವಾಗಿ ಅವರ ಹೆಸರನ್ನು ಹೇಳಿ ವಶಂ ವಶಂ ಅಂತ ಹೇಳ್ತಿ ಹರಿಯುವ ನದಿಗೆ ಬಿಡಬೇಕಾಗ್ತದೆ. ಬಿಟ್ಟು ಬಂದು ನೋಡಿ ವೀಕ್ಷಕರೇ, ನೀವು ಊಹಿಸಲಾಗದೆ ನಿಮಗೆ ಗೊತ್ತಾಗ್ತಾರೆ, ಅವರು ಸಂಪೂರ್ಣವಾಗಿ ಅವರಾಗಿ ಫೋನ್ ಮಾಡ್ತಾರೆ, ಅವರು ಎಲ್ಲೇ ಇದ್ರೂ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಅಷ್ಟು ಬಲಿಷ್ಠವಾಗಿ ಆಕರ್ಷಣೆ, ವಶೀಕರಣ ಆಗುತ್ತೆ ಈ ಒಂದು ತಂತ್ರ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.